ಹಾಯ್ ಫ್ರೆಂಡ್ಸ್, ಮೊದಲು 3 ತಿಂಗಳಲ್ಲಿ ಹೊಟ್ಟೆಲಿ ಆದ ಮೇಲೆ ಬಹಳಷ್ಟು ವಾಂತಿ ಆಗ್ತೈತಿ. ಸ್ವಲ್ಪ ಜನರಿಗೆ ಇಷ್ಟು ವಾಂತಿ ಆಗ್ತೈತಿ, ಅವರು ನೀರು ಕುಡಿದ್ರೂ ಅದನ್ನು ವಾಂತಿ ಆಗ್ತೈತಿ. ಇಂಥ ವೇಳೆಯಲ್ಲಿ ಪೇಷಂಟ್ಗೆ ಅಡ್ಮಿಟ್ ಮಾಡಿ ಐ ವಿ ಫ್ಲೂಯಿಡ್ಸ್ ಹಚ್ಚಬೇಕಾಗ್ತೈತಿ. ಮತ್ತು ಸ್ವಲ್ಪ ಜನರಿಗೆ ವಾಂತಿ ಆಗ್ತೈತಿ. ಈ ವಾಂತಿಯ ವೇಳೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಜನ ಇರ್ತಾರೆ, ಅವ್ರು ಹೇಳ್ತಾರೆ ನಮ್ಮ ಪೇಷಂಟ್ ಊಟನೇ ಮಾಡಲಾಗೈತಿ, ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಆದರೆ ಅವರ ತೊಂದರೆ ಅವರಿಗೆ ಗೊತ್ತು. ಏನೆಂದರೆ ಹೊಟ್ಟೆಲಿ ಆದ ಮೇಲೆ ಮೊದಲು 3 ತಿಂಗಳಲ್ಲಿ ಪೇಷಂಟ್ಗೆ ಇಷ್ಟು ವಾಂತಿ ಆಗ್ತೈತಿ, ಊಟ ನೋಡಿದ್ರೂ ವಾಂತಿ ಬರ್ತೈತಿ, ಒಣಗಿ ಮನೆಯಾಗ ಹೋದ್ರೂ ವಾಂತಿ ಬರ್ತೈತಿ, ಎಣ್ಣೆ ವಾಸನೆ ತೊಗೊಂಡ್ರೂ ವಾಂತಿ ಬರ್ತೈತಿ. ಅವ್ರದ್ದು ತ್ರಾಸ, ಅವ್ರದ್ದು ಪ್ರಾಬ್ಲಮ್ ಅವ್ರಿಗೆ ಗೊತ್ತು. ಆದರೆ ಮನೆಯವರು ಅದು ತಿಳ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ, ಪೇಷಂಟ್ ನಮ್ದು ಊಟನೇ ಮಾಡೋದಿಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮನ್ಯಾಗ ಇಷ್ಟು ಊಟ ಐತಿ, ಇಷ್ಟು ನಮ್ಮ ಕಡೆ ಎಮ್ಮೆ ಅದಾವ, ಹಾಲು ಐತಿ, ಕೇಳೋದಿಲ್ಲ. ಆದರೆ ಇಂಥ ವೇಳೆಯಲ್ಲಿ ಪೇಷಂಟ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಪೇಷಂಟ್ಗೆ ಕಾಳಜಿಯಿಂದ ಹೇಳಬೇಕು. ಪೇಷಂಟ್ಗೆ ಹೊಟ್ಲಿದ್ದು ಅವರಿಗೆ ಒಂದು ಸಣ್ಣ ಕೂಸು ಇದ್ದವರಂಗೆ ಹೇಳಬೇಕು, ಊಟ ಹೊಂಟಿಲ್ಲ, ಒಂದು ರೊಟ್ಟಿ ಇಲ್ಲಾಂದ್ರೆ ಅರ್ಧ ರೊಟ್ಟಿ ಇರ್ತೀನಿ ರೀ, ಅರ್ಧ ರೊಟ್ಟಿ ಇಲ್ಲಾಂದರೆ ಪಾವು ರೊಟ್ಟಿ ಇರ್ತೀನಿ ರೀ, ನೀರನ್ನು ಫುಲ್ ಘಟ ಘಟ ಕುಡಿದ್ರೂ ವಾಂತಿ ಆಗ್ತೈತಿ. ಅಂಥ ವೇಳೆಯಲ್ಲಿ ಸ್ವಲ್ಪ ಸ್ವಲ್ಪ ಕುಡೀರಿ. ಈ ಮೊದಲು 3 ತಿಂಗಳಲ್ಲಿ ನೀವು ಚೆನ್ನಾಗಿ ಕಾಳಜಿ ಮಾಡಿರಿ. ಮನೆಯವ್ರದ್ದು ಮೇನ್ ಇಂಪಾರ್ಟೆಂಟ್ ಕಾಳಜಿ ಇರ್ತೈತಿ. ಸ್ವಲ್ಪ ಪೇಷಂಟಿಗೆ ಸಪೋರ್ಟ್ ಮಾಡಿರಿ. ಪೇಷಂಟಿಗೆ ಊಟ ಹೋಗ್ತಿರೋದಿಲ್ಲ, ಅವ್ರಿಗೂ ಊಟ ಮಾಡೋದು ಆಸೆ ಇರ್ತೈತಿ. ಅವ್ರಿಗೆ ಊಟ ಹಿಂಗೆ ಮಾಡಬೇಕು, ಮೊದಲು ನಾವು ಹೆಂಗೆ ಊಟ ಮಾಡ್ತಿದ್ದೆವು ಹೊಟ್ಲಿ ಇರಲ್ಲ ಟೈಮಾಗ ಅಷ್ಟು ಊಟ ಮಾಡಬೇಕು ಹಿಂಗೆ ಅನಿಸ್ತಿರ್ತೈತಿ. ಖರೆ ಅವರಿಗೆ ಊಟನೇ ಹೋಗ್ತಾ ಇರಲಿಲ್ಲ. ಇಂಥ ವೇಳೆಯಲ್ಲಿ ಅವ್ರ ಮನೆಯಲ್ಲಿ ಅವರ ಗಂಡ, ಅವರ ಅತ್ತೆ, ಮಾವ ಅವರಿಗೆ ಸಪೋರ್ಟ್ ಮಾಡಬೇಕು. ಮೊದಲು 3 ತಿಂಗಳಲ್ಲಿ ವಾಂತಿ ಆಲತ್ತಿತ್ತಂದ್ರೆ ಪೇಷಂಟ್ಗಳು ಮನೆಯವ್ರು ಹೇಳ್ತಾರೆ, ನಮಗೆ ಇಂಥ ಗುಳಿಗೆ ಕೊಡ್ರಿ, ಇಂಥ ಔಷಧ ಕೊಡ್ರಿ, ನಮ್ಮ ಪೇಷಂಟ್ ಫುಲ್ ಊಟ ಮಾಡಬೇಕು. ಇಂಥ ಔಷಧ ಇಂಥ ಗುಳಿಗೆ ಇಲ್ಲ, ನಾವು ಏನು ಮೆಡಿಸಿನ್ ಕೊಡ್ತೇವೆ, ಔಷಧ ಕೊಡ್ತೇವೆ, ಅದರಿಂದ ಸ್ವಲ್ಪ ವಾಂತಿ ಕಡಿಮೆ ಆಗ್ಬೋದು, ಆದರೆ ಪೂರ್ತಿ ಬಂದ್ ಆಗೋದಿಲ್ಲ. ಅದರ ಸಲುವಾಗಿ ನೀವು ಅಡ್ಜಸ್ಟ್ಮೆಂಟೇ ಮಾಡಬೇಕು. ಸ್ವಲ್ಪ ಸ್ವಲ್ಪ ಕ್ರಮೇಣ ಅದು ಕಡಿಮೆ ಆಗ್ತೈತಿ.